ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ರೀಕಾಂತ್ ಸ್ಪಿರಿಟ್ಸ್ ಯೂಟ್ಯೂಬ್ ಚಾನಲ್. ಗುರು, ನಿನ್ನೆ ಮ್ಯಾಚ್ ಕಡೆ ಹೋಗೋದಾದ್ರೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ T20 ಮ್ಯಾಚ್ ರಾಜ್ಕೋಟಲ್ಲಿ ಆಗಿರೋದು. ಬಟ್ ಇಂಡಿಯಾ ಲಾಸ್ ಆಗಿರೋದು ಮ್ಯಾಚ್ನ. ಬನ್ನಿ, ಈ ಅನಾಲಿಸಿಸ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ವಿಡಿಯೋ ಕಡೆ ಹೋಗ್ಬಿಡೋಣ. ಗುರು, ಈಗ ಆಲ್ರೆಡಿ ಇಂಡಿಯಾ ಬಂದ್ಬಿಟ್ಟು 2 ಲೀಡಿಂಗ್ ಅಲ್ಲಿ ಇರೋದು, 2-1. ಈಗ ಥರ್ಡ್ ಮ್ಯಾಚ್ ಅಲ್ಲಿ ಬಂದ್ಬಿಟ್ಟು ಥರ್ಡ್ ಮ್ಯಾಚ್ ಕಂಪ್ಲೀಟ್ ಆದ್ಮೇಲೆ 2-1 ಲೀಡಿಂಗ್ ಅಲ್ಲಿ ಇರೋದು ಇಂಡಿಯಾ ಮತ್ತೆ ಇಂಗ್ಲೆಂಡ್. ಇಂಡಿಯಾ ಆಲ್ರೆಡಿ ಮೊದಲು 2 ಮ್ಯಾಚ್ ನ ವಿನ್ ಆಗಿರೋದು, ಗೆದ್ದಿದ್ರು ಆಲ್ರೆಡಿ. ಫಸ್ಟ್ ಮ್ಯಾಚ್ ಅಂತೂ ಡಾಮಿನೇಟ್ ಮಾಡಿದ್ರು. ಅಭಿಷೇಕ್ ಶರ್ಮಾ ಡಾಮಿನೇಟಿಂಗ್ ಇಂದ ಟೀಮ್ ಮುಂದೋಗಿ 13 ಓವರ್ಗೆ ಮ್ಯಾಚ್ ಫಿನಿಶ್ ಮಾಡ್ಬಿಟ್ಟಿದ್ರು. ಇನ್ನು ಸೆಕೆಂಡ್ ಮ್ಯಾಚ್ ಬಂತಂದ್ರೆ ಅದು ಕೂಡ ಡಾಮಿನೇಟ್ ಏನ್ ಮಾಡಿಲ್ಲ. ಬಾತ್ ಟೀಮ್ಸ್ ಕೂಡ ಸ್ಟ್ರಗಲ್ ಮಾಡಿದ್ರು. ಸೊ ಪೂರ್ತಿ ಸ್ಟ್ರಗಲ್ ಏನಲ್ಲ, ಚೆನ್ನಾಗಿ ಆಡಿದಾರೆ ಅಂತಲ್ಲ, ಒಂದು ರೇಂಜ್ಗೆ ಆಡ್ಬಿಟ್ಟು ಬಂದಿದ್ರು. ಬಟ್ ಅಲ್ಲಿ ಇಂಡಿಯಾ ಕಡೆ ಬ್ಯಾಟಿಂಗ್ ಅಷ್ಟು ಚೆನ್ನಾಗಿರ್ಲಿಲ್ಲ, ಎಲ್ಲ ವಿಕೆಟ್ ಕಳ್ಕೊಂಡಿದ್ರು. ತಿಲಕ್ ವರ್ಮ ಲೋನ್ ವಾರರ್ ಆಗಿ ಆ ಮ್ಯಾಚ್ ಗೆಲ್ಸಿದ್ರು. ಬಟ್ ಆ ಕಡೆ ಬಾಲಿಂಗ್ ಚೆನ್ನಾಗೆ ಮಾಡಿದ್ರು ಅವರು ಕೂಡ. ನಮ್ಮ ಇಂಡಿಯಾನು ಚೆನ್ನಾಗಿ ಮಾಡಿದೆ, ಇಂಗ್ಲೆಂಡ್ ಕೂಡ ಚೆನ್ನಾಗಿ ಮಾಡಿದೆ ಅಲ್ಲಿ. ಬಟ್ ಫೈನಲ್ ರಿಸಲ್ಟ್ ಬಂದ್ಬಿಟ್ಟು ಮಾತ್ರ ಇಂಡಿಯಾಗೆ ವಿನ್ ಅಂತ. ಬಟ್ ಈ ಥರ್ಡ್ ಮ್ಯಾಚ್ ಅಲ್ಲಿ ಹಾಗಾಗಿಲ್ಲ. ಈಗ ಆಲ್ರೆಡಿ ಇಂಡಿಯಾ ಲೀಡ್ ಅಲ್ಲಿ ಇದಾರಲ್ವಾ, 2 ಅಂತಂದೇಳಿ ಅವರು ಕೂಡ ಈಗ ಈ ಮ್ಯಾಚ್ ಬಿಟ್ರೆ ಅಷ್ಟು ಇಂಟ್ರೆಸ್ಟ್ ಇರಲ್ಲ, ನಮಗೂ ನೋಡೋಕೆ ಇಂಟ್ರೆಸ್ಟ್ ಇರಲ್ಲ. ಅವರು ಕೂಡ ಕಮ್ ಬ್ಯಾಕ್ ಆಗಿರೋದು, ಈ ಮ್ಯಾಚ್ ಗೆಲ್ಲಬೇಕಂತ ಕಮ್ ಬ್ಯಾಕ್ ಆಗಿರೋದು. ನಿನ್ನೆ ನಡೆದಿರೋ ಥರ್ಡ್ ಮ್ಯಾಚ್ ಅಲ್ಲಿ ಇಂಡಿಯಾ ಇಂಡಿಯಾ ಸ್ವಲ್ಪ ಸ್ಟ್ರಗಲ್ ಮಾಡಿತ್ತು ಬ್ಯಾಟಿಂಗ್ ಅಲ್ಲಿ. ಇನ್ನ ಈಗ ಬ್ಯಾಟಿಂಗ್ ಕಡೆ ಹೋಗ್ಬಿಡೋಣ ಬನ್ನಿ. ಇಂಗ್ಲೆಂಡ್ ಬ್ಯಾಟಿಂಗ್ ನೋಡೋದಾದ್ರೆ ಓಪನರ್ ಬಸ್ ಬಂದ್ಬಿಟ್ಟು ಫಿಲಿಪ್ ಸಾಲ್ಟ್ ಮತ್ತೆ ಡೆಕೆಟ್, ನಿಮ್ಗೆ ಗೊತ್ತಿರುತ್ತೆ. ಅವ್ರು ಬಂದ್ಬಿಟ್ಟು ಸಾಲ್ಟ್ ಈ ಥರ್ಡ್ ಮ್ಯಾಚ್ ಕೂಡ ಏನ್ ಅಷ್ಟೊಂದು ರನ್ಸ್, ಒಂದು ಡಕ್ ಒಂದು 4 ರನ್ಸ್, ಈಗ 5 ರನ್ಸ್ ಹೊಡೆದ್ಬಿಟ್ಟು ಔಟ್ ಆಗೋದ್ರು. ಅಲ್ಲೇ ಹಾರ್ದಿಕ್ ಪಾಂಡ್ಯ ಅವರು 2ನೇ ಓವರ್ ವಿಕೆಟ್ ತೆಗೆದಿರೋದು, ಅಲ್ಲೇ ಕವರ್ ಸೈಡ್ ಅಲ್ಲಿ. ಇನ್ನು ಅಲ್ಲಿಂದ ಅವ್ರು ವಿಕೆಟ್ ಬಿದ್ದ ತಕ್ಷಣ ಡೆಕೆಟ್ ಅವರು ಡಾಮಿನೇಟ್ ಮಾಡಕ್ ನಿಂತರು. 1 ಓವರ್ ಜಸ್ಟ್ ಬಿಸಾಕ್ಬಿಟ್ರು ಹಾರ್ದಿಕ್ ಪಾಂಡ್ಯ ಅಂತ ಹೇಳ್ಬೋದು. ಅಲ್ಲಿಂದ ಡಾಮಿನೇಟ್ ಮಾಡಿ ಅವರು 50 ಕೂಡ ಕಂಪ್ಲೀಟ್ ಮಾಡ್ಬಿಟ್ಟು ಔಟ್ ಆಗೋದು. ಅಲ್ಲಿಂದ ಸ್ವಲ್ಪ ವಿಕೆಟ್ಸ್ ಬೀಳ್ತಾನೆ ಹೋಯ್ತು. ಆ ಕಡೆ ಕೊನೆಗೆ ಬಂದಿರೋ ಸ್ವಲ್ಪ ಲಿವಿಂಗ್ಸ್ಟೋನ್ ನಿಂತ್ಬಿಟ್ಟು ಸಖತ್ತಾಗಿ ಚಚ್ಚಿದ್ರು. 23 ಬಾಲ್ಸ್ಗೆ 41 ರನ್ಸ್ ನ ಹೊಡೆದ್ರು. ಅದರಲ್ಲಿ ಇನ್ಕ್ಲೂಡಿಂಗ್ 5 ಸಿಕ್ಸಸ್ ಅವ್ರು ಹೊಡೆದಿರೋದು, ಜಸ್ಟ್ 1 4 ಮಾತ್ರ. ಆ ಪಿಚ್ ಅಲ್ಲಿ ಆತರ ಅಷ್ಟು 5 6 ಹೊಡೆದಿರೋದು ಚೆನ್ನಾಗಿ ಹೇಳ್ತೀನಿ. ಅದ್ರಲ್ಲೂ ಆಸಿಫ್ ಅನ್ ಸ್ವಲ್ಪ ಸಖತ್ ಖುಷಿಯಾಗಿ ಹೋಗ್ಬಿಟ್ಟಿರ್ತಾರೆ ಲಿವಿಂಗ್ಸ್ಟೋನ್ ಆಡ ನೋಡಿ. ಬಟ್ ಒಂದ್ ಕಡೆ ಬ್ಯಾಡ್ ಅಂತಂದ್ರೆ ಸಾಲ್ಟ್ ಚೆನ್ನಾಗಿ ಆಡಿಲ್ಲ ಅಂತಂದು ಬ್ಯಾಡ್ ಇರುತ್ತೆ. ಅಲ್ಲಿ ಕೊನೆಯಲ್ಲಿ 10th ಪಾರ್ಟ್ನರ್ಶಿಪ್ ಬಂದ್ಬಿಟ್ಟು 20+ ರನ್ಸ್ ಬಂದಿರೋದು ಗುರು. 27 ಏನೋ ಅನ್ಸುತ್ತೆ ಮೋಸ್ಟ್ಲಿ. ಅಷ್ಟು ರನ್ಸ್ ಒಂದು ವಿಕೆಟ್ ಕಿತ್ತದಾಗಿಲ್ಲ ಅಲ್ಲಿಂದ. ಸಖತ್ತಾಗಿ ಅವರು ಕೂಡ 20+ ರನ್ಸ್ ಹೊಡೆದ ಅದೇ ರನ್ಸ್ ಇಂದ ನಾವು ಇಂಡಿಯಾ ಸೋತಿರೋದು. ಇನ್ನ ಇಂಡಿಯಾ ಬಾಲಿಂಗ್ ಸೈಡ್ ಬರೋದಾದ್ರೆ ಅವರು ನಮ್ಮ ಇಂಡಿಯಾನು ಚೆನ್ನಾಗಿ ಬಾಲಿಂಗ್ ಮಾಡಿದ್ರು. ಅದರಲ್ಲಿ ವಿಷ್ಣು ಸ್ವಲ್ಪ ಎಕ್ಸ್ಪ ಜಾಸ್ತಿ ಆಯ್ತು ಅಂತ ಹೇಳ್ಬೋದು. 3 ಸಿಕ್ಸ್ ಏನೋ ಹೊಡೆದ್ರು ಇಲ್ಲಿ ಒಂದೇ ಓವರಲ್ಲಿ. 19 ಸ್ಕೋರ್ ಆಯ್ತು ಅದೇ ಒಂದು ಓವರಲ್ಲಿ. ಇನ್ನು ನಮ್ಮ 5 ತೆಗೆದಿರೋದು ವರುಣ್ ಚಕ್ರವರ್ತಿ ಅವರು ಒಳ್ಳೆ ಕಂಬ್ಯಾಕ್, ಒಳ್ಳೆ ಸ್ಪಿನ್ನರ್ ಅಂತ ಹೇಳ್ಬೋದು. ಇಂಡಿಯಾಗ ಈಗ ಕರೆಂಟ್ಲಿ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ ಅವರು ಕೂಡ. ಇನ್ನು ನಮ್ಮ ಇಂಡಿಯಾ ಬ್ಯಾಟಿಂಗ್ ಅಂತ ಏನ್ ಹೇಳ್ತಾರೆ ಗುರು, ಅವರು ಸ್ಯಾಮ್ಸನ್ ಫುಲ್ ಶಾಟ್ಗೆ ಔಟ್ ಆಗ್ತಾನೆ ಇದ್ದಾರೆ. ಫುಲ್ ಶಾಟ್ ಸಖತ್ತಾಗಿ ಆಡ್ತಿದ್ರು ರೀಸೆಂಟ್ ಆಗಿ. ಬಟ್ ಆರ್ಚರ್ ಅದನ್ನ ತಿಳ್ಕೊಂಡ್ಬಿಟ್ಟಿದ್ದಾರೆ, ಇವ್ರು ಫುಲ್ ಶಾಟ್ ಅಂದ್ರೆ ಬ್ಯಾಕಪ್ ಲೆಂತ್ ಹಾಕಿದ್ರೆ ಹೊಡಿಯಕ್ ಹೋಗಿ ಔಟ್ ಆಗ್ತಾರೆ ಅಂತ. ಅವರು ಅದೇ ತರ ಮಾಡ್ತಾರೆ. ಇನ್ನು ಅಭಿಷೇಕ್ ಶರ್ಮಾ ಸ್ಟಾರ್ಟ್ ಮಾಡಿದ್ರು ಇನ್ನಿಂಗ್ಸ್, ಇನ್ನೇನು ಅಗ್ರೆಸಿವ್ ಆಗಿ ಸ್ಟಾರ್ಟ್ ಮಾಡಿದ್ರು. ಬಟ್ ಅಲ್ಲಿಗೆ ಎಂಡ್ ಆಗೋಯ್ತು ಅವರು. ಇನ್ನು ತಿಲಕ್ ವರ್ಮಾ ಬೋಲ್ಡ್ ಆಗೋದ್ರು. ಅದಕ್ಕಿಂತ ಮುಂಚೆ ಸೂರ್ಯಕುಮಾರ್ ಅವರು ಇನ್ನೇನು 1 6 1 4 ಹೊಡ್ಬಿಟ್ಟು ಸ್ಟಾರ್ಟ್ ಮಾಡಿದ್ರು ಇನ್ನಿಂಗ್ಸ್ ನ ಅನ್ಕೊಂಡ್ವಿ. ಬಟ್ ಅವರು ಕೂಡ ಅನ್ಫಾರ್ಚುನೇಟ್ಲಿ ಔಟ್ ಆಗಿ ಹೋಗ್ತಿದ್ದಾರೆ. ಅವ್ರು ಫಾರ್ಮ್ ಅಲ್ಲಿ ಏನಿದ್ದಾರೆ, ಬಟ್ ಔಟ್ ಆಗಿ ಹೋಗ್ತಿದ್ದಾರೆ. ಇನ್ನು ತಿಲಕ್ ವರ್ಮಾ ಚೆನ್ನಾಗಿ ಅಲ್ಲಿಂದ ತಗೊಂಡು ಹೋಗ್ತಾರೇನೋ ಅನ್ಕೊಂಡೆ, ಬಟ್ ಆಗಿಲ್ಲ. ಆದಿಲ್ ಚೆನ್ನಾಗಿ ಮಾಡಿದ್ರು. ಆ ಕಡೆಯಿಂದ ಒಳ್ಳೆ ಸ್ಪೆಲ್ ಅವರು ಆ ಕಡೆಯಿಂದ ಚೆನ್ನಾಗಿ ಬರೋದು ಚೆನ್ನಾಗಿ ಮಾಡಿದ್ದಾರೆ. ಆ ಕಡೆ ಫಾಸ್ಟ್ ಬೌಲರ್ಸ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಬೆಡಂಕರ್ಸ್ ಅವರು ಒಳ್ಳೆ ಬಾಲಿಂಗ್ ಮಾಡಿದ್ರು. ಅಲ್ಲಿ ಲಾಸ್ಟ್ 3 ಓವರ್ಸ್ ಅಲ್ಲಿ 50+ ರನ್ಸ್ 15 ರನ್ಸ್ ಬೇಕಾಗಿತ್ತು. ಬಟ್ ಅಲ್ಲಿ ಲಾಸ್ಟ್ 3 ಓವರ್ಸ್ ಅಲ್ಲಿ 50 ರನ್ಸ್ ಬೇಕಾಗಿತ್ತು. ಬಟ್ ಇಂಡಿಯಾ ಅದನ್ನ ಚೇಸ್ ಮಾಡಕ್ ಆಗಿಲ್ಲ. ಅಲ್ಲಿ ಇನ್ನೂ 5 ವಿಕೆಟ್ಸ್ ಕೈಯಲ್ಲಿತ್ತು. ಆದ್ರೆ ಹಾರ್ದಿಕ್ ಪಾಂಡ್ಯ ಮತ್ತೆ ಇಲ್ಲಿ ವಾಷಿಂಗ್ಟನ್ ಸುಂದರ್ ಸಖತ್ತಾಗಿ ಬಾಲ್ ಎಲ್ಲ ಡಾಟ್ ಬಿಟ್ಟು ಅಲ್ಲಿಗೆ ತಗೊಂಡು ಹೋಗಿದ್ರು ಮ್ಯಾಚ್ ನ. ಅವ್ರೇನೋ ಸ್ವಲ್ಪ ಅಟ್ಲೀಸ್ಟ್ ಬೌಂಡ್ರಿಗೆ ಏನಾದ್ರು ನೋಡಿದ್ರೆ ಅಲ್ಲಿ ಬರ್ತಿತ್ತು. ಬರೀ ರನ್ಸ್ಗೆ ನೋಡ್ತಾ ಇದ್ರು, ಡಾಟ್ ಮಾಡ್ತಾ ಇದ್ರು. ಅಟ್ಲೀಸ್ಟ್ ಓವರ್ ಅಲ್ಲಿ 1 ಬೌಂಡ್ರಿ ಆದ್ರೂ ತಗೊಂಡ್ ಬಂದಿದ್ರೆ ಅಲ್ಲಿ ಅಷ್ಟು ಸ್ಟ್ರಗಲ್ ಮಾಡಕ್ ಆಗ್ತಾ ಇರಲಿಲ್ಲ. ಕೊನೆಯಲ್ಲಿ ಬಂದ್ಬಿಟ್ಟು ಅಕ್ಷರ್ ಪಟೇಲ್ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಇನ್ನೇನು ಮತ್ತೆ ಹೊಡಿಬೇಕಾಗಿತ್ತಲ್ಲ ಅಂತ ಹೇಳಿ ಹೊಡಿಯಕ್ ಹೋದ್ರು. ಅಲ್ಲಿಂದ ವಿಕೆಟ್ ಬಿತ್ತು. ಅಲ್ಲಿ ಮತ್ತೆ ನೆಕ್ಸ್ಟ್ ಓವರ್ ಅಲ್ಲಿ ಹಾರ್ದಿಕ್ ಅದೇ ಓವರ್ ಅಲ್ಲಿ ಸ್ವಲ್ಪ ಒಂದು 6 ಹೊಡೆದು ಸ್ವಲ್ಪ ಮುಂದಕ್ಕೆ ತಗೊಂಡ್ಬಂದ್ರು ಹಾರ್ದಿಕ್ ಪಾಂಡ್ಯ. ಆದ್ರೆ ನೆಕ್ಸ್ಟ್ ಓವರ್ ಅಲ್ಲಿ ಫಸ್ಟ್ ಬಾಲಿಗೆ ಔಟ್ ಆಗೋದ್ರು. ಅಲ್ಲಿ ಅವ್ರು ಹಾರ್ದಿಕ್ ಪಾಂಡ್ಯ ಔಟ್ ಆದಾಗೆ ಮುಗಿತು ಗುರು, ಅಲ್ಲೇ ಮ್ಯಾಚ್ ಹೋಯ್ತು ಅಂತ ಫಿಕ್ಸ್ ಆಯ್ತು. ಇನ್ನೇನು ಮಾಡಕ್ ಆಗಲ್ಲ. ಮತ್ತೆ ನೋಡೋಣ ನೆಕ್ಸ್ಟ್ ಮ್ಯಾಚ್ ಏನಾಗುತ್ತೆ ಏನಿಲ್ಲ. ಗಾಯ್ಸ್, ಇದಾಗಿತ್ತು ಇಂಗ್ಲೆಂಡ್ ವರ್ಸಸ್ ಇಂಡಿಯಾ T20 ಪೋಸ್ಟ್ ಮ್ಯಾಚ್ ಅನಾಲಿಸಿಸ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ.
ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾರೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.